ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಿ ಅಂತಂದು ಹೇಳಿ ಭಾವಿಸಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಬೇಳೆಯನ್ನು ಕುದಿಸ್ಕೊಂಡು ಬೇಳೆಯಲ್ಲಿ ಕ್ಯಾಬೇಜ್ ಮಿಕ್ಸ್ ಮಾಡಿ ಯಾವ ರೀತಿ ನಾವು ಪಲ್ಯ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಕ್ಯಾಬೇಜನ್ನು ತಗೊಂಡು ಅದನ್ನು ತೊಳೆದು ಕಟ್ ಮಾಡಿ ಈ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ ಫ್ರೆಂಡ್ಸ್, ಆ ಒಂದು ಕ್ಯಾಬೇಜ್ ಬೇಳೆ ಪಲ್ಯಗೆ ಬೇಕಾಗಿರ್ತಕ್ಕಂಥ ಒಂದು 4 ಟೊಮೆಟೊ, ಒಂದು 8ರಿಂದ 10 ಹಸಿಮೆಣಸಿನಕಾಯಿ, ಒಂದು 3ರಿಂದ 4 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು 2 ಕಡ್ಡಿ ಕರಿಬೇವು, ಮತ್ತು ಒಂದು 4ರಿಂದ 5ರಷ್ಟು ಕೊತ್ತಂಬರಿ ಎಲೆಗಳನ್ನು ಕಟ್ ಮಾಡಿ ಇಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಕ್ಯಾಬೇಜಕ್ಕೆ ಬೇಳೆಯನ್ನು ಕುಕ್ಕರ್ನಲ್ಲಿ ಪೂರ ಮೆತ್ತಗೂ ಅಲ್ಲ, ಈ ಕಡೆ ಪೂರ ಬಿರುಸು ಅಲ್ಲ, ಆ ರೀತಿಯಾಗಿ ಒಂದು 2ರಿಂದ 3-4 ಗ್ಲಾಸ್ ಬೇಳೆ ಸಣ್ಣ ಗ್ಲಾಸ್ಲಿಂದ ಚಾ ಕುಡಿಯೋ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸ್ಲಿಂದ ಅಳತೆ ಮಾಡಿ ಬೇಳೆ ಹಾಕ್ಕೊಂಡು ಈ ರೀತಿಯಲ್ಲಿ ಕುದಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಾವು ಇವಾಗ ಇದನ್ನು ಒಗ್ಗರಣೆಯನ್ನು ಹಾಕಿಕೊಳ್ಳೋಣ ಫ್ರೆಂಡ್ಸ್. ಬನ್ನಿ ಇವಾಗ ನೋಡಿ. ಇವಾಗ ನಾನು ಈ ಒಂದು ಪುಟ್ಟೆಯಲ್ಲಿ ಸಣ್ಣ ಒಂದು ದೊಡ್ಡ ಸ್ಪೂನ್ಲಿಂದ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿನಿ, ಮತ್ತು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದು ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತಂದೇಳಿ ಅನ್ನಬೇಕು. ಅದು ಚಟಪಟ ಅಂತಂದೇಳಿ ಅಂದಾದಮೇಲೆ ನಾನು ಪಕ್ಕದಲ್ಲಿ ರೆಡಿ ಮಾಡಿಟ್ಕೊಂಡಿರ್ತಕ್ಕಂಥ ಕರಿಬೇವನ್ನು ನಾನು ಅದರಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ನೇ ಚಟಪಟ ಅಂತ ಇದೆ. ಆ ಒಂದು ಇದಕ್ಕೆ ಕರಿಬೇವನ್ನು ಹಾಕ್ಕೊಂಡೆ ನಾನಿವಾಗ. ನಂತರ ಕರಿಬೇವು ಹಾಕಿದಾದಮೇಲೆ ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಬೆಳ್ಳುಳ್ಳಿ ಇದೆಯಲ್ಲ ಅದು ಕೆಂಪಗಾಗಬೇಕು. ಆಮೇಲೆ ನಂತರ ಇವಾಗ ಬೆಳ್ಳುಳ್ಳಿ ಕೆಂಪಾಗಿದೆ, ಅಷ್ಟು ಪೂರ ಹೊತ್ತಬಾರ್ದು ಫ್ರೆಂಡ್ಸ್. ಆಮೇಲೆ ಇವಾಗ ಸ್ವಲ್ಪ ಮಟ್ಟಿಗೆ ಕೆಂಪಾಗಿದೆ ಅಲ್ಲ, ನಾನು ಇದಕ್ಕೆ ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಂತರ ಈ ಒಂದು ಹಸಿಮೆಣಸಿನಕಾಯಿಯನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಾಸಿವೆ, ಜೀರಿಗೆ, ಕರಿಬೇವು ಅದು ಹಾಕಿದಾಗ ನಾವು ಒಂದು ಗ್ಯಾಸಿನ ಅಂತಕ್ಕಂಥದ್ದು ಒಂದು ಸ್ವಲ್ಪ ಸಣ್ಣಗೆ ಮಾಡ್ಕೋಬೇಕು. ಆಮೇಲೆ ನಂತರ ನಾವು ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿಕಾಯಿ ಹಾಕಿದ ಮೇಲೆ ಆ ಒಂದು ಗ್ಯಾಸಿನ ಫ್ಲೇಮ್ ಇರುತ್ತಲ್ಲ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇಟ್ಕೋಬೇಕು. ನಂತರ ನೋಡಿ ಫ್ರೆಂಡ್ಸ್, ಆಮೇಲೆ ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಭಾಳ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೆ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೆಟೊವನ್ನು ಹಾಕ್ಕೊಳ್ಬೇಕು. ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಆಯಿತು. ಆ ಒಂದು ಇದಕ್ಕೆ ನಾನು ಇವಾಗ ಹೆಚ್ಚಿಟ್ಟಿಟ್ಕೊಂಡಿರ್ತಕ್ಕಂಥ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಒಂದು ಕ್ಯಾಬೇಜನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಬೇಳೆ ಮತ್ತು ಟೊಮೆಟೊ ಉಳ್ಕಿದ್ದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವನ್ನು ಉಪ್ಪನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಉಪ್ಪು ಪೂರ ಜಾಸ್ತಿ ಹಾಕಬಾರ್ದು, ಯಾವಾಗಲೂ ಬೇಕಂದರೆ ಮೇಲೆ ನಾವು ಹಾಕ್ಕೋಬೋದು. ಅದಕ್ಕೆ ನಾನು ಇಷ್ಟು ಇದಕ್ಕೆ ಸಾಕಾಗುತ್ತೆ ಅಂತ ಇಷ್ಟೇ ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಆಮೇಲೆ ಎಲ್ಲ ಕೊತ್ತಂಬರಿ ಎಲ್ಲ ಹಾಕಿದಾದಮೇಲೆ ಉಪ್ಪು ಅದು ಎಲ್ಲ ಹಾಕಿದಾದಮೇಲೆ ನಾವು ಇದನ್ನು ಮೇಲೆ ಕೆಳಗೆ ಮಾಡ್ಕೋಬೇಕು. ಇವಾಗ ಬಿಸಿ ಬಿಸಿಯಾಗಿರ್ತಕ್ಕಂಥ
ಕ್ಯಾಬೇಜ್ ಮಿಶ್ರಿತ ಬೇಳೆ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ಸ್ವಲ್ಪ ಇನ್ನು ಕುದ್ದಾದಮೇಲೆ ಇದನ್ನು ನಾವು ಸರ್ವ್ ಮಾಡ್ಬೋದು. ಈ ಒಂದು ಸರ್ವ್ ಇದನ್ನು ನಾವು ರೊಟ್ಟಿ ಚಪಾತಿ ಜೊತೆಗೆ ನಾವು ತಿನ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸ್ವಲ್ಪ 1-2 ನಿಮಿಷ ಇದನ್ನು ಕುದಿಸ್ಕೊತೀನಿ ಫ್ರೆಂಡ್ಸ್.